Praise the Lord. Greetings to you all in the name of our Lord and Savior Jesus Christ. Today's Bible verse, Genesis chapter 19 verse 19. You have done me a great favor and saved my life. ಆದಿಕಾಂಡ 19ನೇ ಅಧ್ಯಾಯ 19ನೇ ವಚನ. ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ. ಇಲ್ಲಿ ಈ ಮಾತನ್ನು ಲೋಟನು ದೇವರಿಗೆ ಹೇಳುತ್ತಾ ಇದ್ದಾನೆ. ಲೋಟನು ವಾಸಿಸುತ್ತಾ ಇರುವಂತಹ ಸೊದೋಮ್ ಗೋಮೋರ ಪಟ್ಟಣವನ್ನು ದೇವರು ನಾಶ ಮಾಡಲಿಕ್ಕೆ ಇರುವಾಗ ಇಲ್ಲಿ ಲೋಟನಿಗೆ ಹೇಳಿದರು, ನೀನು ಈ ಪಟ್ಟಣವನ್ನು ಬಿಟ್ಟು ಹೋಗು ಎಂಬುದಾಗಿ. ಇಲ್ಲಿರುವ ಜನರು ಕೆಟ್ಟವರಾಗಿದ್ದಾರೆ, ಇವರನ್ನು ನಾನು ನಾಶ ಮಾಡಿಬಿಡುತ್ತೇನೆ ಎಂಬುದಾಗಿ. ಆದಾಗ್ಯೂ ಕೂಡ ಲೋಟನು ತಡ ಮಾಡುತ್ತಾ ಇದ್ದನು. ಆಗ ನಮ್ಮ ದೇವರು ಆತನ ಮೇಲೆ ಕನಿಕರವನ್ನು ತೋರಿಸ್ತಾರೆ. ಹೌದು, ನಮ್ಮ ದೇವರು ಕನಿಕರವುಳ್ಳ ದೇವರು. ತನ್ನ ಮಕ್ಕಳು ಯಾವತ್ತೂ ನಾಶವಾಗಬಾರದು ಎಂಬುದಾಗಿ ಬಯಸುವಂಥ ದೇವರು. ಆದುದರಿಂದಲೇ ಲೋಟನ ಮೇಲೆ ಕನಿಕರಪಟ್ಟು ಅವನನ್ನು ಅವನ ಕುಟುಂಬವನ್ನು ಕೈ ಹಿಡಿದು ಹೊರಗೆ ತಂದು ಆ ಊರಾಚೆಗೆ ಬಿಟ್ಟು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನೆಂದರೆ, ಓಡಿ ಹೋಗು, ನಿನ್ನ ಪ್ರಾಣವನ್ನು ಉಳಿಸಿಕೊ, ಹಿಂದಕ್ಕೆ ನೋಡಬೇಡ ಎಂಬುದಾಗಿ. ಆದರೆ ಈ ಮಾತು ಅವನಿಗೆ ಹಿಡಿಸಲಿಲ್ಲ. ಅದಕ್ಕಾಗಿ ಲೋಟನು ದೇವರಿಗೆ ಕೇಳ್ತಾ ಇದ್ದಾನೆ, ದೇವರೇ, ನೀನು ನನ್ನ ಪ್ರಾಣವನ್ನು ಉಳಿಸಿದ್ದು ಅದು ವಿಶೇಷವಾದ ಉಪಕಾರವಾಗಿದೆ ಎಂಬುದಾಗಿ ಅಲ್ಲಿ ಉಪಕಾರ ಸ್ತುತಿ ಮಾಡ್ತಾ ಇದ್ದಾನೆ. ದೇವರು ತನ್ನ ಮೇಲೆ ತೋರಿಸಿರುವ ಕರುಣೆಯನ್ನು ನೆನೆಸಿ ಉಪಕಾರ ಸಲ್ಲಿಸ್ತಾ ಇದ್ದಾನೆ. ಆದರೆ ಇನ್ನು ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾನೆ. ಏನೆಂದರೆ, ಅದು ಆ ಬೆಟ್ಟಕ್ಕೆ ಓಡಿ ಹೋಗು ಎಂಬುದಾಗಿ ನೀವು ಹೇಳ್ತಾ ಇದ್ದೀರಲ್ಲ ದೇವ, ಅದು ಬಹಳ ದೂರ ಇದೆ. ನಾನು ಹೋಗುತ್ತಿರುವಾಗ ಒಂದು ವೇಳೆ ವಿಪತ್ತು ನನ್ನ ಮೇಲೆ ಬರ್ಬೋದು, ನಾನು ಸತ್ತು ಹೋಗಬಹುದು. ಅದಕ್ಕಾಗಿ ಇಲ್ಲಿ ಒಂದು ಸಣ್ಣ ಊರಿದೆ, ಆ ಊರಿಗೆ ಹೋಗಿ ಸೇರಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಆಗ ದೇವರು ಅದಕ್ಕೂ ಕೂಡ ಅಪ್ಪಣೆ ಕೊಟ್ಟು, ಸರಿ, ಆ ಊರಲ್ಲಿ ಸೇರಿಕೋ ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಲೋಟನ ಹೆಂಡತಿಯೂ ಕೂಡ ದೇವರು ಹೇಳಿರೋ ಮಾತಿಗೆ ಒಪ್ಪಿಕೊಳ್ಳದೆ ಹಿಂದಕ್ಕೆ ನೋಡಬೇಡ ಎಂಬುದಾಗಿ ಹೇಳಿದರು. ಆದಾಗ್ಯೂ ಕೂಡ ಆಕೆ ಹಿಂದಕ್ಕೆ ನೋಡಿದಳು. ಆಕೆ ಉಪ್ಪಿನ ಕಂಬವಾದಳು. ಹೌದು ನನ್ನ ಪ್ರಿಯ ದೇವಚಂದ್ರ, ಈ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ನಮ್ಮ ದೇವರು ಹೇಳಿರುವ ಮಾತಿಗೆ ನಾವು ಸಂಪೂರ್ಣವಾಗಿ ವಿಧೇಯರಾಗಬೇಕು. ಆತನ ಚಿತ್ತಕ್ಕೆ ನಾವು ಸಂಪೂರ್ಣವಾಗಿ ವಿಧೇಯರಾಗಬೇಕು. ನಾವೇ ದೇವರಿಗೆ ಹೀಗೆ ಮಾಡು ಸ್ವಾಮಿ, ಹೀಗೆ ಮಾಡಿದರೆ ಒಳ್ಳೆಯದು, ನಾನು ಇದನ್ನೇ ಮಾಡುತ್ತೇನೆಂಬುದಾಗಿ ಹೇಳುವಂಥವರಾಗಿರಬಾರದು. ದೇವರು ಒಮ್ಮೆ ಹೇಳಿದ ಮೇಲೆ ತನ್ನ ಮಾತನ್ನು ಬದಲಾಯಿಸುವುದಿಲ್ಲ. ಆದುದರಿಂದ ದೇವರು ಒಮ್ಮೆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಹೇಳಿದರೆ ಅದನ್ನು ಬಿಟ್ಟು ನಾವು ಹಿಂಜರಿಯಬಾರದು. ಅಥವಾ ದೇವರೇ ಹೀಗೇ ಮಾಡು ಎಂಬುದಾಗಿ ದೇವರ ಜೊತೆಗೆ ನಾವು ತರ್ಕ ಮಾಡಬಾರದು. ಬೇರೆ ಆಲೋಚನೆ ಕೊಡು ದೇವರೇ ಎಂಬುದಾಗಿ ಕೂಡ ನಾವು ಕೇಳಿಕೊಳ್ಳಬಾರದು. ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ, ಆತನು ಹೇಳಿದಂತೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಉಂಟಾಗುತ್ತದೆ. ಆ ಲೋಟನು ಕೇಳಿಕೊಂಡ ಹಾಗೆ ಆ ಪಕ್ಕದ ಸಣ್ಣ ಊರಿಗೆ ಹೋಗಲಿಕ್ಕೆ ದೇವರು ಅನುಮತಿ ನೀಡಿದರು. ಆದರೆ ಆ ಊರಿನಲ್ಲಿ ಲೋಟನಿಗೆ ಆಶೀರ್ವಾದ ದೊರೆಯಲಿಲ್ಲ. ದೇವರು ನಾವು ಕೇಳಿಕೊಂಡ ಹಾಗೆ ಕೊಡಬಹುದು, ಆದರೆ ಅದರಲ್ಲಿ ನಮಗೆ ಸಂತೋಷ ದೊರೆಯುವುದಿಲ್ಲ, ಅದರಲ್ಲಿ ನಮಗೆ ಸಮಾಧಾನ ದೊರೆಯುವುದಿಲ್ಲ. ಆದರೆ ದೇವರು ಹೇಳಿದ ಹಾಗೆ ನಾವು ಮಾಡುವುದಾದರೆ, ಕರ್ತನ ಚಿತ್ತಕ್ಕೆ ನಾವು ಒಡಂಬಟ್ಟು ಜೀವಿಸುವುದಾದರೆ, ಆಗ ನಮ್ಮ ಜೀವಿತದಲ್ಲಿ ಸಂಪೂರ್ಣವಾದ ಸಂತೋಷ ದೊರೆಯುತ್ತದೆ, ಸಂಪೂರ್ಣವಾದ ಆನಂದ ದೊರೆಯುತ್ತದೆ. ದೇವರು ಮನುಷ್ಯರಂತೆ ಎರಡು ಮಾತಿನವರಲ್ಲ, ಆತನು ಮನಸ್ಸನ್ನು ಬೇರೆ ಮಾಡಿಕೊಳ್ಳುವನಲ್ಲ. ಆದುದರಿಂದ ಆತನು ಏನು ಹೇಳುತ್ತಾನೋ ಅದಕ್ಕೆ ನಾವು ವಿಧೇಯರಾಗೋಣ, ದೇವರ ಮಾತಿಗೆ ಕಿವಿಗೊಡೋಣ. ದೇವರು ನಮಗೆ ಹೇಗೆ ಮಾತನಾಡುತ್ತಾರೆ, ಹೇಗೆ ಆತನ ಸ್ವರವನ್ನು ಕೇಳಿಸಿಕೊಳ್ಳುತ್ತೇವೆ ಎಂಬುದಾಗಿ ನಾವು ಆಲೋಚಿಸುತ್ತಿರುವುದಾದರೆ, ದೇವರ ವಾಕ್ಯಗಳು ಮಾತನಾಡುವಂಥವುಗಳಾಗಿವೆ. ಈ ಸತ್ಯವೇದದಲ್ಲಿರ್ತಕ್ಕಂಥ ಒಂದೊಂದು ಮಾತುಗಳು ದೇವರಿಂದ ಬರುವಂಥವುಗಳಾಗಿವೆ. ಈ ವಾಕ್ಯಗಳು ಜೀವವುಳ್ಳ ವಾಕ್ಯಗಳು. ಈ ವಾಕ್ಯವನ್ನು ನಾವು ಓದುವಾಗ ಅದುವೇ ದೇವರ ಸ್ವರ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ವಾಕ್ಯಕ್ಕೆ ನಾವು ಸಂಪೂರ್ಣವಾಗಿ ವಿಧೇಯರಾಗಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ನಿಮ್ಮ ವಾಕ್ಯದ ಮೂಲಕವಾಗಿ ನಮಗೆ ಮಾತನಾಡಿದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ. ಅಂದು ಲೋಟನ ಜೀವಿತದಲ್ಲಿ ನೀವು ಅದ್ಭುತ ಕಾರ್ಯ ಮಾಡಿ ಅವನ ಪ್ರಾಣವನ್ನು ಉಳಿಸಿದ್ದೀರಿ ಎಂಬುದಾಗಿ ಇವತ್ತು ಕಲಿತುಕೊಂಡಿದ್ದೇವೆ ಸ್ವಾಮಿ. ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಚಿತ್ತಕ್ಕೆ ಒಡಂಬಟ್ಟು ನಾವು ಜೀವಿಸಬೇಕು ಎಂಬುದಾಗಿಯೂ ಕೂಡ ಹೇಳಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಲೋಟನು ಬಯಸಿದ ಊರಿಗೆ ನೀನು ಕಳುಹಿಸಿದ್ದಿ ದೇವರೇ, ಆದರೆ ಅದು ಆಶೀರ್ವಾದಕರವಾಗಲಿಲ್ಲ ಅವನ ಜೀವಿತದಲ್ಲಿ ಸ್ವಾಮಿ. ಹೌದು ಕರ್ತನೆ, ಅನೇಕ ವೇಳೆಗಳಲ್ಲಿ ನಾವು ಕೂಡ ನಿಮಗೆ ವಿಧೇಯರಾಗದೆ ನಮ್ಮ ಇಷ್ಟವೇ ನೆರವೇರಲಿ ಎಂಬುದಾಗಿ ಬಯಸುತ್ತೇವೆ ಕರ್ತನೆ. ನಮ್ಮನ್ನು ಕ್ಷಮಿಸು ದೇವ. ನಮ್ಮನ್ನು ನಾವು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸಿಕೊಳ್ಳಲಿಕ್ಕೆ ಕೃಪೆ ಮಾಡು. ಸಂಪೂರ್ಣವಾಗಿ ನಿಮಗೆ ವಿಧೇಯರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ನೀನು ಅನುಮತಿಸಿದಂತೆ ದೇವರೇ, ನಿನ್ನ ಚಿತ್ತದ ಮೇರೆಗೆ ಮಾತ್ರ ನಾವು ಜೀವಿಸಲಿಕ್ಕಾಗುವಂತೆ, ಪ್ರತಿಯೊಂದೊಂದು ಕಾರ್ಯಗಳನ್ನು ಮಾಡಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.